ಚಿತ್ರರಂಗದ ಖ್ಯಾತ ನಟಿ ಹಾಗೂ ರಾಜಕಾರಣಿ ಜಯಮಾಲ ಅವರ ಮಗಳು ಸೌಂದರ್ಯ ಅವರ ಮದುವೆ ಅದ್ದೂರಿಯಾಗಿ ನಡೆಯಿತು. ಆದ್ರೆ ಮದುವೆಯಲ್ಲಿ ನಡೆದಿರುವ ಕೆಲವು ಬೆಳವಣಿಗೆ ನೋಡಿ ಕೆಲವು ಕನ್ನಡಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕೆಲವು ಕನ್ನಡಿಗರು ಇದರ ಪರವಾಗಿಯೂ ಕೂಡ ಮಾತಾಡಿದ್ದಾರೆ. ಎಲ್ಲಾ ಕನ್ನಡಿಗರು ಅಲ್ಲ, ಕೆಲವು ಜನ ಮಾತ್ರ ವಿರೋಧವನ್ನ ವ್ಯಕ್ತಪಡಿಸಿರೋದು. ಇದು ಸುಳ್ಳು ಸುದ್ದಿ ಅಲ್ಲ, ನಮ್ಮ ಹತ್ರ ಪ್ರೂಫ್ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಸೌಂದರ್ಯ ಅವರು ಋಷಭ್ ಅವ್ರ ಜೊತೆ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಮದುವೆಯಲ್ಲಿ ಕನ್ನಡ ಚಿತ್ರರಂಗದ ನಟ ನಟಿಯರು ಹಾಗೂ ರಾಜಕಾರಣಿಗಳು ಕೂಡ ಎಲ್ಲರೂ ಬಂದಿದ್ರು. ಆದ್ರೆ ಮದುವೆ ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಕಡೆಗಣಿಸಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ. ಇದರಲ್ಲಿ ಪರ ವಿರೋಧ ಚರ್ಚೆ ನಡೆದಿದೆ. ಅಷ್ಟಕ್ಕೂ ಮದುವೆ ಕಾರ್ಯಕ್ರಮದಲ್ಲಿ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇವಾಗ ಒಂದಾದ್ಮೇಲೆ ಒಂದು ಲೈನ್ ಆಗಿ ಮದುವೆ ನಡೀತಿದೆ. ಆದ್ರೆ ಮದುವೆ ಸಮಾರಂಭದಲ್ಲಿ ಗಣ್ಯರು ಹಾಗೂ ಕನ್ನಡ ಸಿನಿಮಾ ನಟ ನಟಿಯರು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಯನ್ನು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಹಾಗೆ ಇಂಗ್ಲಿಷ್ ಹಾಗೂ ಹಿಂದಿ ಹಾಡುಗಳಿಗೆ ಡ್ಯಾನ್ಸ್ ಮಾಡುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಟ ನಟಿಯರು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡುತ್ತಾರೆ ಅಂತ ವಿರೋಧ ವ್ಯಕ್ತವಾಗುತ್ತಿದೆ. ಆದ್ರೆ ಇನ್ನು ಕೆಲವರು ಇದು ಸಾರ್ವಜನಿಕ ಕಾರ್ಯಕ್ರಮ ಅಂತ ವಾದ ಮಾಡಿದ್ದಾರೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೀತಿದೆ. ಜಯಮಾಲ ಅವರ ಮಗಳು ಸೌಂದರ್ಯ ಅವರ ಮದುವೆ ತುಂಬಾನೇ ಚೆನ್ನಾಗಿ ಹಾಗೂ ತುಂಬಾನೇ ಅದ್ದೂರಿಯಾಗಿ ನಡೀತು. ಆದ್ರೆ ಮದುವೆಗೂ ಮುಂಚೆ ಮೆಹಂದಿ ಫಂಕ್ಷನ್, ಸಂಗೀತ ಫಂಕ್ಷನ್ ಅಲ್ಲಿ ಕನ್ನಡವನ್ನ ಕಡೆಗಣಿಸಲಾಗಿದೆ. ಇವರು ಕನ್ನಡದಿಂದಲೇ ಬೆಳೆದವರು, ಕನ್ನಡವನ್ನ ಕಡೆಗಣನೆ ಮಾಡಿದ್ರೆ ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ರವಿ ಆಲದಮರ ಅನ್ನುವಂತ ವ್ಯಕ್ತಿ ಇದ್ರ ಬಗ್ಗೆ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ಈ ಒಂದು ಪೋಸ್ಟ್ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆ ಶುರುವಾಗಿದೆ. ಅದರಲ್ಲೂ ಕನ್ನಡ ಚಿತ್ರರಂಗದವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹಿಂದಿ ಇಂಗ್ಲಿಷ್ ಹಾಡುಗಳಿಗೆ ರೀಲ್ಸ್ ಮಾಡಿಕೊಂಡು ಅವರ ಟ್ಯೂನ್ ಗಳಿಗೆ ರೀಚ್ ಕೊಟ್ಟು ಕನ್ನಡಿಗರು ಸರಿ ಇಲ್ಲ ಅಂದ್ರೆ ಹೇಗೆ? ಅವರು ಕುಣಿಯುವ ಹಾಡು, ತಿನ್ನುವ ಊಟ, ತಿಂಡಿ, ಹಾಕುವ ಬಟ್ಟೆ ಬರೆ ಎಲ್ಲವೂ ಕನ್ನಡದ ಪೀಳಿಗೆಯ ಮೇಲೆ ಪರಿಣಾಮ ಬೀರುತ್ತೆ. ಇದು ತೀರಾ ಸಣ್ಣ ವಿಷಯವಾಗಿ ಕಾಣಬಹುದು. ಆದರೆ ಈಗಾಗಲೇ ಅರಿಶಿಣ ಹೋಗಿ ಹಳದಿ ಆಗಿದೆ, ಗೋರಂಟಿ ಹೋಗಿ ಮೆಹಂದಿ ಆಗಿದೆ. ಇನ್ನು ಮದುವೆಗಳಲ್ಲಿ ಚಪ್ಪರ ಅಂತ ಕೇಳೋಕೆ ಸಿಗಲ್ಲ, ಅದೇನೋ ಸಂಗೀತ ಅಂತಾರೆ. ಮದುವೆಗಳಲ್ಲಿ ಪದ ಹೇಳೋರೇ ಇಲ್ಲ. ಪದ ಬೇಡ, ಕನ್ನಡದ ಹಾಡುಗಳೇ ಬಳಸಲ್ಲ, ಎಲ್ಲವೂ ಹಿಂದಿ ಆಗಲೇಬೇಕು. ಇನ್ನು ಊಟದ ವಿಷಯಕ್ಕೆ ಬಂದ್ರೆ ಕುಲ್ಚಾ, ಬಟರ್ ನಾನ್, ಚನ್ನಾ ಮಸಾಲ ಹೀಗೆ ಒಂದೋ ಎರಡೋ ಎಂದು ಅವರು ವಿವರಣೆ ಕೊಟ್ಟಿದ್ದಾರೆ. ಇನ್ನು ಕೋಸಂಬರಿ, ಹಪ್ಪಳ, ಅನ್ನ ಸಾರು, ಮುದ್ದೆ ಸಾರು, ಹೋಳಿಗೆ, ಅಕ್ಕಿ ರೊಟ್ಟಿ, ತಿಳಿಸಾರು ಇಂತಹ ಪದ ಬಳಸೋಕೆ ನಮ್ಮವರು ಹಿಂಜರಿಯುತ್ತಿದ್ದಾರೆ. ಈ ಅಡುಗೆ ಮಾಡುವವರಿಗೆ ಬೆಲೆ ಇಲ್ಲ. ಊಟ, ಬಟ್ಟೆ ಹಾಗೂ ಹಾಡು ಎಲ್ಲವೂ ಹೊರಗಿನವೇ ಆಗಬೇಕು. ನಮ್ಮ ಸಂಸ್ಕೃತಿ ಹಾಳಾಗಿ ಹೋಗುವುದನ್ನು ನಾವು ಸಹಿಸಿಕೊಂಡರೆ ಆದಷ್ಟು ಬೇಗ ನಾವು ಹಿಂದಿಯವರ ಗುಲಾಮರಾಗುತ್ತೀವಿ. ಹೀಗಾಗಿ ನಾವು ಕನ್ನಡದ ಸಂಸ್ಕೃತಿ ಉಳಿಸಬೇಕೆಂದರೆ ದನಿ ಎತ್ತಲೇಬೇಕು ಎಂದು ಹೇಳಿದ್ದಾರೆ. ಹಾಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಕನ್ನಡ ಚಿತ್ರರಂಗದ ನಟಿಯರು ಒಂದು ಮದುವೆ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳಿಗೆ ನೃತ್ಯ ಮಾಡಿದ್ದಾರೆ, ಅವರೇಕೆ ಕನ್ನಡ ಹಾಡುಗಳಿಗೆ ಕುಣಿದಿಲ್ಲ ಅಂತ ಅನೇಕರು ಕೇಳುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಒಳಗಿನ ಜನರ ಇಬ್ಬಂದಿತನ ನಮಗೆಲ್ಲ ತಿಳಿದೇ ಇದೆ. ಅವರಿಂದ ಕನ್ನಡದ ಬಗ್ಗೆ ಏನನ್ನು ನಿರೀಕ್ಷಿಸಬಾರದು. ಮೇಲಾಗಿ ಖಾಸಗಿ ಕಾರ್ಯಕ್ರಮದಲ್ಲಿ ಅವರಿಗೆ ಇಷ್ಟ ಬಂದ ಹಾಗೆ ಹಾಡುಗಳನ್ನು ಬಳಸುವ ಅಧಿಕಾರ ಅವರಿಗಿದೆ. ಕನ್ನಡ ಯುವಕರು ಇಂತಹ ಸಣ್ಣ ವಿಚಾರಗಳನ್ನು ತಲೆಗೆ ಹಚ್ಚಿಕೊಳ್ಳುವುದು ಸೂಕ್ತವಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದನ್ನು ಮರಿಬೇಡಿ.